ಗ್ಲಾಮರಸ್ ಪಾಲಿಟಿಕ್ಸ್ ಅನ್ನುವಂಥ ವಿಚಾರವನ್ನ ಸ್ವತಃ ಮಾಜಿ ಸಚಿವೆ ಮೋಟಮ್ಮ ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಇವತ್ತು ಚರ್ಚೆ ಆಗ್ತಾ ಇದೆ. ಗ್ಲಾಮರಸ್ ಆಗಿದ್ರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಅವಕಾಶನ, ನಿಜವಾದ ಪ್ರತಿಭೆ ಇದ್ದವರಿಗೆ ಅವಕಾಶಗಳು ಸಿಗಲ್ವಾ? ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಗ್ಲಾಮರ್ ಅಂದ್ರೇನೆ ಆದ್ಯತೆನಾ ಅನ್ನೋ ಪ್ರಶ್ನೆ ಇದೆ. ಮಹಿಳೆಯರು ಅಂತ ಅಂದ್ರೆ ರಾಜಕಾರಣಿಗಳಿಗೆ ಒಗ್ಗರಣೆ ಹಾಕೋ ಕರಿಬೇವ. ರಾಜಕೀಯ ನಾಯಕರ ಮುಂದೆ ಗ್ಲಾಮರಸ್ ಆಗಿರೋದನ್ನ ಬಯಸಕ್ ಹೋಗಬೇಡಿ. ರಾಜಕೀಯದಲ್ಲಿ ಮಹಿಳೆಯರು ಚುರುಕಾಗಿರಬೇಕು ಅಷ್ಟೇ, ಗ್ಲಾಮರಸ್ ಅಲ್ಲ ಇಲ್ಲಿ. ಅದನ್ನ ಬಿಟ್ಟು ಹೆಣ್ಣು ಮಕ್ಕಳು ಗ್ಲಾಮರಸ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಹಿಂದೆ ಮುಂದೆ ಓಡಾಡಬೇಕು, ರಾಜಕೀಯ ಮುಖಂಡರು ಬಂದ ತಕ್ಷಣ ಅವ್ರನ್ನ ಹಲ್ಕಿರ್ಕೊಂಡು ಮಾತಾಡಬೇಕು, ಇಂಥ ಮನಸ್ಥಿತಿ ಪರಿಸ್ಥಿತಿಯಿಂದ ಆಚೆ ಬನ್ನಿ ದಯವಿಟ್ಟು ಅಂತ ಮೋಟಮ್ಮ ಅವ್ರು ಹೇಳ್ತಿದ್ದಾರೆ. ರಾಜಕೀಯ ನಾಯಕರ ಬಳಿ ಮಾತನಾಡ್ತಾರಂತೆ, ನಗ್ನಗ್ತಾ ಗ್ಲಾಮರ್ ಆಗಿರಬೇಕು ಅನ್ನೋದನ್ನ ಮೊದಲು ಬಿಟ್ಬಿಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಲ್ಲು ಕಿರಿಯೋದನ್ನ ಬಿಡೋ ತನಕ ನಾವು ಸೈಡ್ ಲೈನ್ ಆಗಿರ್ತೀವಿ. ರಾಜಕೀಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿಯಂತೆ ಇರಬೇಕಷ್ಟೇ ನಾವುಗಳು. ಮಂಗಳೂರಿನಲ್ಲಿ ಮಾಜಿ ಸಚಿವೆ ಮೋಟಮ್ಮ ಹಿಂಗೆ ಹೇಳಿದ್ಯಾಕೆ? ಅವರ ಅನುಭವದ ಮಾತುಗಳ ಈ ರೀತಿ ವಾತಾವರಣದಲ್ಲಿ ಅವರು ಇರೋದ್ರಿಂದ ಆ ವಾಸ್ತವ ಪರಿಸ್ಥಿತಿಯನ್ನ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮೋಟಮ್ಮ ಅವರು ಮಾಡ್ತಿದ್ದಾರೆ. ಇದು ಪ್ರಶ್ನೆ ಇದೆ. ಹಾಗಾದ್ರೆ ಮೋಟಮ್ಮ ಅವ್ರು ಏನ್ ಹೇಳಿದ್ದಾರೆ ಒಂದ್ಸರಿ ಕೇಳಿಸ್ಕೊಂಡು ಬರೋಣ, ನಂತರ ಚರ್ಚೆ ಮುಂದುವರಿಯುತ್ತೆ. ಏನ್ ಮಾಡ್ತೀವಿ ಅಂದ್ರೆ, ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರ್ಬೇಕು. ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸ್ಬೇಕು. ನಮ್ಮ ನಾಯಕರಿಗೆ ನಾವು ಬಹಳ ಒಬಿಡಿಯೆಂಟ್ ಆಗಿರ್ಬೇಕು. ಇದು ಜಾಸ್ತಿ ಆಗಿದೆ. ಇದನ್ನ ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ. ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ರೆ, ಅಥವಾ ಓಲ್ಡ್ ಏಜ್ ಹೋಮ್ನರ್ ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2000 ಅವ್ರಿಗೆ ಲಿಂಕ್ ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದ್ರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಲು ಕಿರಿಬೇಕು. ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ, ರಾಜಕಾರಣದಲ್ಲಿ ಹೆಣ್ಮಕ್ಳು ನಾವು ಒಂಥರ ಗ್ಲಾಮರಸ್ ಆಗಿರ್ಬೇಕು. ನಮ್ಮ ನಾಯಕರುಗಳು ನಮ್ಮನ್ನು ಗುರುತಿಸ್ಬೇಕು. ನಮ್ಮ ನಾಯಕರಿಗೆ ನಾವು ಬಹಳ ಒಬಿಡಿಯೆಂಟ್ ಆಗಿರ್ಬೇಕು. ಇದು ಜಾಸ್ತಿ ಆಗಿದೆ. ಇದನ್ನ ಬಿಡಬೇಕು. ಇದನ್ನು ಎಲ್ಲಿವರೆಗೂ ನೀವು ಬಿಡೋದಿಲ್ಲ. ರಾಜಕೀಯದಲ್ಲಿ ಹಲ್ಲು ಕಿರ್ಕೊಂಡು ಹೋಗೋದು ಅಂತ ನಾನು ಹೇಳ್ತೀನಿ. ಹಲ್ಲು ಕಿರಿಯೋದು ಬಿಡಬೇಕು. ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ರೆ, ಅಥವಾ ಓಲ್ಡ್ ಏಜ್ ಹೋಮ್ನರ್ ಇರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಇರ್ಬೋದು, ಈಗ ಬಂದಿರುವ ಗ್ಯಾರಂಟಿ ಎಲ್ಲಿ 2000 ಅವ್ರಿಗೆ ಲಿಂಕ್ ಮಾಡಿ ಅವ್ರಿಗೆ ಸಹಾಯ, ಇದೆಲ್ಲ ಮಾಡಿದ್ರೆ ಹೆಣ್ಮಕ್ಳು ನಾವು ಹೇಳ್ದಂಗೆ ಕೇಳ್ತಾರೆ. ಯಾವ ನಾಯಕರಿದ್ದಾರೆ ಚುನಾವಣೆ ಟೈಮಲ್ಲಿ ನಮಗೆ ಬಂದು ಹಲ್ಲು ಕಿರಿಬೇಕು. ಇವತ್ತು ನಾವು ಏನ್ ಮಾಡ್ತೀವಿ ಅಂದ್ರೆ, ರಾಜಕಾರಣದಲ್ಲಿ